ಇನ್ಫೋ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕೊನೆಗೂ ಏನೋ ಗೃಹಲಕ್ಷ್ಮಿಗೆ ಒಂದು ಕಡೆಯ ಮುಕ್ತಾಯ ಸಿಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದ್ರೆ ಕಡೆಯ ಮುಕ್ತಾಯ ಅಂತ ಅಂದ್ರೆ ಏನ್ ಯೋಜನೆ ಕ್ಯಾನ್ಸಲ್ ಆಗಲ್ಲ, ಏನೋ ಹಣದ ವಿಚಾರವಾಗಿ ಇವಾಗ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬರ್ತಾ ಇರೋದ್ರಿಂದ ಮೇ ಬಿ ನಮ್ಗೆ 22ನೇ ಕಂತಿನ ಹಣ ಇವಾಗ ಪ್ರಾಮಿಸ್ ಮಾಡಿರೋ ತರ ಏನೋ ಗಣೇಶ ಗೌರಿ ಹಬ್ಬಕ್ಕೆ ರಿಲೀಸ್ ಮಾಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳಿದ್ದು. ಆಮೇಲೆ ಏನೋ ಗೃಹಲಕ್ಷ್ಮಿಗೆ ಏನೋ ಗೋಲ್ಡನ್ ಅವಾರ್ಡ್ ಅಂತ ಕೂಡ ಬಂದಿದ್ಯಂತೆ. ಯಪ್ಪ ಏನೇನೋ ಆಗ್ತಾ ಇದಾವೆ. ನಮ್ ಜನ ಸಾಮಾನ್ಯರಿಗಂತೂ ಯಾವ್ದಾದ್ರು ನ್ಯೂಸ್ ನೋಡ್ಬೇಕು, ಇಲ್ಲ ಆರ್ಟಿಕಲ್ ನೋಡ್ಬೇಕು, ಈ ತರ ವಿಚಾರಗಳು ಆಗ್ತಾ ಇದಾವೆ ಅಂತ ಕಾಮನ್ ಪಬ್ಲಿಕ್ ಗಂತೂ ಗೊತ್ತಿಲ್ಲ. ಇವ್ರೆ ಏನೇನೋ ಅವಾರ್ಡ್ಗಳನ್ನ ಮಾಡ್ಕಂತಾವ್ರೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಪ್ರತಿಯೊಂದು ವಿಚಾರನೂ ಇವಾಗ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಹುಶೇಕಡ 21ನೇ ಕಂತಿನ ಹಣ ಎಲ್ಲರಿಗೂ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿನ್ನೆ ಸಮೇತ ನಾನು ನೋಡಿದೀನಿ, ಬೆಂಗಳೂರು ಸಿಟಿಯಲ್ಲಿ ಹಣ ಬಂದಿದೆ, ತುಮಕೂರಿಗೆ ಹಣ ಬಂದಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಬರ್ತಾ ಇದ್ದೀರಾ. ಸೊ ಹೋಪ್ಫುಲಿ ಎಲ್ಲರಿಗೂ ಇವಾಗ ತಲುಪಿದೆ ಅಂತ ಅನ್ಕೋತೀನಿ. ಬಹುಶೇಕಡ 80% ಜನರಿಗೆ ಅಟ್ಲೀಸ್ಟ್ ಇವಾಗ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಬಂದಿದೆ ಅಂತ ಅನ್ಕೊಂತಾ ಇದ್ದೀನಿ. ಇದಾಯ್ತಲ್ಲ, ಇವಾಗ ಸರ್ಕಾರ ಒಂದು ಆಲ್ಮೋಸ್ಟ್ 2 ವರ್ಷ 3 ವರ್ಷ ಆಗ್ತಾ ಬರ್ತಾ ಇದೆ. ಇನ್ನೇನು ಈ ಗೃಹಲಕ್ಷ್ಮಿ ಯೋಜನೆನ ನಾವು ಕರೆಕ್ಟ್ ಆಗಿ ಕೊಡ್ತಾ ಇದೀವಿ, ಕರೆಕ್ಟ್ ಆಗಿ ಎಲ್ಲಾ ಜನಕ್ಕೆ ಅವ್ರಿಗೆ ಏನು ಹೆಲ್ಪ್ ಆಗ್ತಾ ಇದೆ ಈ ಹಣದಿಂದ ಅಂತ ಹೇಳ್ಬಿಟ್ಟು ಏನೋ ಗೋಲ್ಡನ್ ಅವಾರ್ಡ್ ಅಂತ ಗೃಹಲಕ್ಷ್ಮಿ ಯೋಜನೆಗೆ ಸಿಕ್ಕಿದೆಯಂತೆ. ಗೋಲ್ಡನ್ ಅವಾರ್ಡ್ ಏನು ನಮ್ ಜನಸಾಮಾನ್ಯರಿಗೆ ಹೆಲ್ಪ್ ಆಗ್ತಾ ಇದೆ 2,000 ರೂಪಾಯಿಂದ, ಅದಕ್ಕೆ ನಮ್ಗೇನೋ ಒಂದು ಅವಾರ್ಡ್ ರೆಕಗ್ನೈಸೇಷನ್ ಸಿಕ್ಕಿದೆ ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು ಅದ್ ಅವಾರ್ಡ್ ಕೊಟ್ರು, ಅದ್ ಯಾರ ಅವಾರ್ಡ್ ಕೊಟ್ರು ಅವ್ರಿಗೆ ಏನ್ ಗೊತ್ತು. ಫಸ್ಟ್ ಆಫ್ ಆಲ್ ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿರೋದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ಲ. ಅದೇನೇನೋ ಅವಾರ್ಡ್ಗಳನ್ನ ತಗೋತಾ ಇದಾರೆ. ಇಲ್ಲಿ ನೋಡಿದ್ರೆ ಇಷ್ಟು ಕಂತಿನ ಹಣನ ಪೆಂಡಿಂಗ್ ಹಿಡ್ಕೊಂಡು ಕೂತ್ಕೊಂಡವ್ರೆ. ಈ ಕಡೆ ಯೋಜನೆಗಳಲ್ಲಿ ಕೊಡ್ಬೇಕಾಗಿದ್ದಂತ ಹಣನೂ ಕರೆಕ್ಟ್ ಆಗಿ ಕೊಡ್ತಿಲ್ಲ, ಅವಾರ್ಡ್ ಮಾತ್ರ ಚೆನ್ನಾಗಿ ತಗತ್ತವ್ರೆ. ಏನಿಲ್ಲ, ಇದೆಲ್ಲ ಸುಮ್ನೆ ನೇಮು ಫೇಮ್ಗೆ ಮಾಡ್ತಾ ಇರ್ತಾರೆ ಅಷ್ಟೇನೆ. ಅವಾರ್ಡ್ಗಳಿಗೆಲ್ಲ ಏನ್ರಿ ಇವಾಗ ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಅವಾರ್ಡ್, ಎಂತ ಅವಾರ್ಡ್ ಬೇಕಾದ್ರೂ ಸಿಗುವಂತ ಕಾಲ ಆಗೋಗ್ಬಿಟ್ಟಿದೆ. ದುಡ್ಡಿದ್ರೆ ದುನಿಯಾ ಅಂದಂಗೆ ನಾವು ಮಾಡ್ಕೊಂಡಿರ್ಬೋದು, ಗೊತ್ತಿಲ್ಲ. ಬಟ್ ಹಾನೆಸ್ಟ್ಲಿ ಆಸ್ ಎ ಪಬ್ಲಿಕ್ ಮಾತಾಡೋದಾದ್ರೆ ಅವಶ್ಯಕತೆ ಇರ್ಲಿಲ್ಲ. ಇವೆಲ್ಲ ಕೊಡ್ಬೇಕಾಗಿರೋ ಹಣನ ಫಸ್ಟ್ ಕೊಟ್ಟು ಆಮೇಲೆ ನೀವು ಅವಾರ್ಡ್ ತಗೊಂಡಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು ಅಂತ ಅನ್ಸುತ್ತೆ. ಸೊ ಏನೋ ಅವಾರ್ಡ್ ಬಂತು ಬಿಡಿ, ಹೋಗ್ಲಿ. ಇವಾಗ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ ಏನು ಗಣೇಶ ಗೌರಿ ಹಬ್ಬಕ್ಕೆ ಬರುತ್ತೆ. ಬಹುಶೇಕಡ ಈಗ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಮುಂದಿನ ವಾರನೇ ಹಬ್ಬ ಇರೋದಲ್ವಾ, ಸೊ ಮುಂದಿನ ವಾರದಷ್ಟೊತ್ತಿಗೆ ನಿಮ್ಗೆ ಹಣ ಬರುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಮೇಜರ್ ಅಪ್ಡೇಟ್ ಏನು ಅಂತ ಅಂದ್ರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಗಲೂ ಸಹ ಅವಕಾಶ ಇದೆ. ಅದು ಏನು ನಿಮ್ಗೆ ಕ್ಲೋಸ್ ಮಾಡಲ್ಲ ಅಪ್ಲಿಕೇಶನ್ ಹಾಕಕ್ಕೆ. ನೀವು ಎನಿ ಟೈಮ್ ಅದಕ್ಕೆ ಅಪ್ಲಿಕೇಶನ್ ನ ಹಾಕಬಹುದು. ಅಂಡ್ ಆಲ್ಸೋ ಇದ್ರ ಜೊತೆಗೆ ನಿಮಗೆ ಹೊಸ ಅಪ್ಲಿಕೇಶನ್ ಹಾಕೋರಿದ್ರೆ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಇವಾಗ ಹಣ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಸಮಸ್ಯೆಗಳಿಗೆ ಹೇಳ್ತಾ ಇದ್ದೀರಾ ಅಲ್ವಾ, ಹಣ ಬಂದಿಲ್ಲ, ನಮ್ದು ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ. ಇಂಥವರಿಗೆ ಒಂದು ಸಹಾಯವಾಣಿ ಕೊಟ್ಟಿದ್ದಾರೆ. ಒಂದಲ್ಲ, ಆಕ್ಚುಲಿ ತುಂಬಾ ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ನಂಬರ್ಗಳನ್ನ ನಾನು ಸ್ಕ್ರೀನ್ ಮೇಲೂ ತೋರಿಸ್ತಾ ಇರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಸಮೇತ ಹಾಕಿರ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಎನಿ ಡೌಟ್ಸ್ ಗೃಹಲಕ್ಷ್ಮಿ ಬಗ್ಗೆ, ಅದೇ ತರದ ಒಂದು ಹೊಸ ಅಪ್ಲಿಕೇಶನ್ ಹಾಕ್ಬೇಕು, ಇಲ್ಲ ಹಣ ಬಂದಿಲ್ಲ, ನಮ್ದು ಡಿಬಿಟಿ ಸ್ಟೇಟಸ್ ಏನಾಗಿದೆ ಅಂತ ಎಲ್ಲ ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತ ಏನಾದ್ರು ಇದ್ರೆ ಸುಮ್ನೆ ಫೋನ್ ಮಾಡ್ಬಿಡಿ. ಅವಶ್ಯಕತೆ ಇದ್ರೆ ದಯವಿಟ್ಟು ಕಾಲ್ ಮಾಡಿ ಅದನ್ನ ನೀವು ಎನ್ಕ್ವೈರಿ ಮಾಡಬಹುದು. ಕಂಪ್ಲೀಟ್ ಆಗಿದ್ದು ಟೋಲ್ ಫ್ರೀ ನಂಬರ್ ಇರುತ್ತೆ. ಈ ನಂಬರ್ಗಳನ್ನ ನಾನು ಇವಾಗ ಮೆನ್ಷನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಮೊದಲನೇ ನೋಡಿ 08032279954, ಸರಿನಾ? ಇದಕ್ಕೆ ಸಂಪರ್ಕ ಮಾಡಿ. ಇಲ್ಲ ಅಂತ ಅಂದ್ರೆ 8792662814 ಈ ನಂಬರ್ ಮಾಡಬಹುದು. ಇಲ್ಲಾಂದ್ರೆ 8792662816 ಈ ನಂಬರ್ಗೆ ಕಾಲ್ ಮಾಡಬಹುದು. ಇಲ್ಲಾಂದ್ರೆ ಇನ್ನೊಂದು ನಂಬರ್ ಇದೆ 190700192216. ಇಷ್ಟು ಸಹಾಯವಾಣಿ ನಂಬರ್ನ ಕೊಟ್ಟಿದ್ದಾರೆ. ಇಷ್ಟು ನಂಬರಿಗೆ ನೀವು ಕಾಲ್ ಮಾಡಿ ಏನಾದ್ರೂ ಕ್ವೆರೀಸ್ ಇದ್ದಲ್ಲಿ ಅಥವಾ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತ ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನೀವು ಎನ್ಕ್ವೈರಿನ ಮಾಡ್ಕೋಬಹುದು, ತೊಂದರೆ ಇಲ್ಲ. ಇನ್ನೂ ಡೌಟ್ ಇದೆ ಅಂದ್ರೆ ಬೆಂಗಳೂರು ಒಂದು ಕರ್ನಾಟಕವನ್ನು ಅಥವಾ ಏನಾದ್ರೂ ಸೇವಾ ಕೇಂದ್ರಗಳಿಗೆ ಹೋದ್ರು ಸಹ ನಿಮ್ಗಲ್ಲಿ ಏನಾದ್ರೂ ಸೊಲ್ಯೂಷನ್ ನ ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಗೃಹಲಕ್ಷ್ಮಿಗೆ ಯಾರಿಗೆಲ್ಲ ಅನ್ನೋದು ತೊಂದರೆ ಆಗಿದ್ರೆ ಅಥವಾ ಹಣ ಬಂದಿಲ್ಲ ಅಂತ ಹೇಳಿ ಇನ್ನೂ ಟೆನ್ಷನ್ ಮಾಡ್ಕೊಂಡಿದ್ರೆ ಕೊಟ್ಟಿರೋ ನಂಬರ್ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಕ್ರಾಸ್ ಚೆಕ್ ನ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಮೆಸೇಜ್ ಹಾಕ್ತೀರಾ, ಫೋನ್ ಎತ್ತಾ ಇಲ್ಲ ಅವರು ಹಂಗೆ ಅಂತ. ಇಷ್ಟೊಂದು ನಂಬರ್ನ ಕೊಟ್ಟಿದ್ದಾರೆ, ಒಂದೇ ನಂಬರ್ಗೆ ಕಾಯ್ಕೊಂಡ್ ಕೂತ್ಕೋಬೇಡಿ. ಇಷ್ಟು ಆಲ್ಟರ್ನೇಟಿವ್ ನಂಬರ್ಸ್ ಇರೋದ್ರಿಂದ ಯಾವ ನಂಬರ್ಗಾದ್ರೂ ಕಾಲ್ ಮಾಡಿ, ಯಾರಾದ್ರೂ ಪಿಕ್ ಮಾಡೇ ಮಾಡ್ತಾರೆ. ಬಿಕಾಸ್ ಇದು ಗೌರ್ಮೆಂಟ್ ಕೊಟ್ಟಿರುವಂತ ನಂಬರ್, ಅವ್ರು ಪಿಕ್ ಮಾಡ್ಲೇಬೇಕಾಗತ್ತೆ. ಸೊ ಪಿಕ್ ಮಾಡಿದ್ರೆ ನಿಮ್ಗೆ ಏನಿದೆ ಡೌಟ್ಸ್ ನ ಕೇಳ್ಕೊಳ್ಳಿ, ಅವರು ನಿಮ್ಗೆ ಅದನ್ನ ರಿಸಾಲ್ವ್ ಮಾಡ್ತಾರೆ. ಇದು ಗೃಹಲಕ್ಷ್ಮಿ ಅಪ್ಡೇಟ್. ಯಾವ್ದೇ ಡೌಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಣ ಬರ್ತಾ ಇದೆ, ಹಣ ಬಂದಾಗಿದೆ ಅಂದ್ರೆ ದಯವಿಟ್ಟು ಯಾವ ಜಿಲ್ಲೆ ಯಾವತ್ತು ಹಣ ಬಂತು ಅಂತಾನು ಸಹ ಸಮೇತ ತಿಳಿಸಿ. ಬರ್ತಾ ಇರೋದು ಬರೀ 2,000 ರೂಪಾಯಿ. ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು 2,000 ರೂಪಾಯಿ ಬರುತ್ತೆ.
ಅಲ್ಲಿಗೆ ನಮ್ಗೆ ಇನ್ ಆಗಸ್ಟ್ ತಿಂಗಳದು ಮಾತ್ರ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಒಂದ್ ತಿಂಗಳದ ಅದು ಎನಿವೇಸ್ ಈ ತಿಂಗಳದ ಆಗಸ್ಟ್ ನಮ್ಗೆ ಮುಂದಿನ ತಿಂಗಳೇ ಬರೋದು, ಸಂಬಳ ಬಂದಂಗೆ. ಈ ತಿಂಗಳದ ನೆಕ್ಸ್ಟ್ ತಿಂಗಳು ಬರುತ್ತಲ್ಲ ಆ ರೀತಿ. ಸೊ ಅಟ್ಲೀಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ರೆ ಆರಾಮಾಗಿ ಇರಬಹುದು ಅನ್ನೋ ಒಂದು ಉದ್ದೇಶ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ದಯವಿಟ್ಟು ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ರೀತಿಯ ಅಪ್ಡೇಟ್ಸ್ಗಳು ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ, ನಿಮ್ಗೂ ತುಂಬಾ ಹೆಲ್ಪ್ ಆಗುತ್ತೆ.